ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯತಿರ್ನಷ್ಟಪ್ರಾಯಶ್ಚ ಅಪದ್ರಶ್ಚ ನಿತ್ಯಂ ಭಾಗವತ ಸೇವೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭಯತಿನ ಶುಭಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಮತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಖ್ಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಉದರ ಶ್ರೀಮತಿ ಜಯಪತಾಕ ಸ್ವಾಮಿ ದಿನ ನಮೋ ತರಂಗರವರ್ಗತಂ ತಾನಗರ ರಾಮಧಾರಣ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಉದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾನ್ಯ ಪ್ರಚಾರ ನಿರ್ವಿಶೇಷ ಶೂನ್ಯವಾದ ಭಾಷಾತ ದೇಶಧಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸದಿ ಗೌರವ ಭಕ್ತವರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತಂ 10th canto 3rd chapter. ನಾವು ಬಂದು ಲಾಸ್ಟ್ ಕ್ಲಾಸ್ 21 ಶ್ಲೋಕ ಕಂಪ್ಲೀಟ್ ಆಯಿತು. ಸೊ ಏನಂತಾರೆ, ಪೂರ್ತಿ ಸೃಷ್ಟಿ, ಈ ಪ್ರಪಂಚದಲ್ಲಿರೋ ಎಲ್ಲ ಸೃಷ್ಟಿಗೂ ಮೂಲ ಕಾರಣ ಭಗವಂತ ನೀವೇ. ಸೊ ಆ ಥರ ಇರೋ ನೀವು ಬಂದು ನಮ್ಮ ಮನೆಯಲ್ಲಿ ಬಂದಿದ್ದೀರಾ. ಸೊ ಎಷ್ಟೊಂದು ಭಾಗ್ಯಶಾಲಿ ನಾವು. ಈ ತರ ಒಂದು ಭಾಗ್ಯ ಯಾರಿಗೆ ಸಿಕ್ಕುತ್ತೆ ಅಲ್ವಾ? ಸೊ ನೀವು ಬಂದು ಎಲ್ಲ ಪ್ರಜೆಗಳು, ಎಲ್ಲ ಸಾಮಾನ್ಯ ಮನುಷ್ಯರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನೀವು ಬಂದಿದೀಯಾ ಸ್ವಾಮಿ. ಸೊ ನೀವೇ ರಕ್ಷಣೆ ಮಾಡಬೇಕು. ಸೊ ಈ ತರ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಅವ್ರೇನ್ ಹೇಳ್ತಾರೆ, ಓ ದೇವ ಅಸರೀರಿ, ಅಸರೀರಿ ಹೇಳಿತ್ತಲ್ವಾ, ಈ ತರ ಕಂಸನ್ನಿ ಕೊಳ್ಳೋ 8 ಮಹು ಇವ್ರಿಗೆ ಹುಟ್ಟುತ್ತೇನು. ಸೊ ಆ ತರ ನೀವು ಇವಾಗ ನೀವು ನಮ್ಮ ಮನೆಗೆ ಬಂದು ಹುಟ್ಟಿರೋ ಕಾರಣ ಏನು, ಕಂಸನ್ನಿ ಕೊಳ್ಳೆಕ್ಕೋಸ್ಕರ. ಯಾಕಂದ್ರೆ ಅಸರೀರಿ ಆ ತರ ಹೇಳಿದ ಆಕಾಶವಾಣಿ. ಸೊ ಇವಾಗ ಕಂಸ ಅಷ್ಟೊಂದು ಮೂರ್ಗ ಅವನು. ನಿಮ್ಗೆ ಮುಂದೆ ಹುಟ್ಟಿರೋ ನಿಮ್ ಸಹೋದರರುಗಳು ಎಲ್ಲಾ ಸಹೋದರನು ಕೊಂದಿದ್ದಾನೆ, ಅವನೇ ಕೊಂದ್ಬಿಟ್ಟಿದ್ದಾನೆ. ಸೊ ಇವಾಗ ನೋಡಿ, ಇವಾಗ ನಾವು ಈ ತರ ಜೈಲಿ ಇದೀವಿ. ಸೊ ನೀವು ಹುಟ್ಟಿದೀರಾ ಅವನಿಗೆ ಗೊತ್ತಾಯ್ತಂದ್ರೆ ಅವನು ತುರಂತ ಇವಾಗ ಇಲ್ಲಿ ಬಂದ್ಬಿಡ್ತಾನೆ, ನಿಮ್ನ ಕೊಳ್ಳಕ್ಕೂ ಬಂದ್ಬಿಡ್ತಾನೆ ಅವನು. ಸೊ ಈ ತರ ಇವಾಗ ಏನಾಗುತ್ತೋ ಅವ್ರಿಗೂ ಭಯ ಆಗ್ತಾ ಇದೆ, ಯಾರಿಗೂ ವಸುದೇವರ್ಗೂ. ಸೊ ಯಾಕಂದ್ರೆ ಕಂಸನಕ್ಕೂ ಭಯಪಟ್ಟು ದೇವಿಗಿಯೂ ಮಾತಾಡಕ್ಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಆಲ್ರೆಡಿ ನನ್ನ ಮಕ್ಕಳೆಲ್ಲ ಯಾರು ಕಂಸನ ಕೊಂದ್ಬಿಟ್ಟಿದ್ದಾನೆ. ಇವಾಗ ಭಗವಂತ ನೀವು ಬಂದು ಇಲ್ಲಿ ನಮ್ ಮಗವಾಗ ಹುಟ್ಟುಬಿಟ್ಟಿದ್ಯಾ, ಏನಾಗುತ್ತೋನು ಇವಾಗ ಅವರು ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಶ್ರೀ ದೇವಹಿ ವಾಚ ಏನ್ ಹೇಳ್ತಾರೆ, ಓ ದೇವೋತ್ತಮ ಪರಮ ಪುರುಷ, ಎಲ್ಲಾ ವೇದಗಳು ಇವನೇ ಪುರುಷೋತ್ತಮನು ಯಾರನ್ನೇ ತೋರಿಸುತ್ತಂದ್ರೆ ಭಗವಂತ ನಿಮ್ನೇ ತೋರಿಸುತ್ತೆ. ಸೊ ಮನಸ್ಸಿಂದು ಮಾತಿಂದು ಎಲ್ಲ ಇಂದು ಈ ಪ್ರಪಂಚದಲ್ಲಿರೋ ಎಲ್ಲನೇ ತೋರಿಸೋದು, ಸೃಷ್ಟಿ ಮಾಡೋದು ನೀವೇ. ಎಲ್ಲದಿಂದು ನೀವೇ ಶ್ರೇಷ್ಠರು. ನೀವು ಬಂದು ಸೂರ್ಯ ತರ ಅಷ್ಟು ಪ್ರಕಾಶವಾಗಿರೋ ಬ್ರಹ್ಮವಾಗಿ ಇರೋರು ನೀವೇ. ನಿಮ್ಮನ್ನ ಬಿಟ್ಟು ಮತ್ತೆ ಏನೇ ಇಲ್ಲ ಈ ಭೌತಿಕ ಲೋಕದಲ್ಲಿ. ನೀವೇ ಶ್ರೇಷ್ಠರು, ನೀವೇ ಮೂಲ ಏನು ಎಲ್ಲ ಕಾರಣಗಳಿಗೂ ಕಾರಣವಾಗಿರೋನು, ಮೂಲ ಕಾರಣ ನೀವೇ. ನಿಮ್ಗೂ ಎಲ್ಲ ಗೊತ್ತು ಸ್ವಾಮಿ. ನೀವು ಆ ಬ್ರಹ್ಮ ಜ್ಯೋತಿಯೇ ಇರೋರು ನೀವೇ, ಆ ಪರಮಾತ್ಮವಾಗಿ ಇರೋರು ನೀವೇ. ಓ ಭಗವಂತ, ಎಲ್ಲ ನಿಮ್ಮಿಂದೇ ಬಂದಿದೆ. ನೀವೇ ಎಲ್ಲ ಕಾರಣ ಮೂಲ ಕಾರಣವಾಗಿ ಇರ್ತೀರಲ್ವಾ. ಓ ಭಗವಂತ, ನೀವೇ ಶ್ರೇಷ್ಠರು. ಯಾಕಂದ್ರೆ ಭಗವಂತ ಕಾರಣೋದಕ ಸಾಯಿ ವಿಷ್ಣುವಾಗಿ ಇದ್ದು ಆ ಒಂದೊಂದು ರೋಮಕೂಪ, ಒಂದೊಂದು ಆ ಏರ್ ಬರೋ, ಅದಾவது ಒಂದೊಂದು ಹೋಲ್ಸ್, ಶರೀರಲ್ಲಿರೋ ಒಂದೊಂದು ಚಿಕ್ಕ ಚಿಕ್ಕ ಹೋಲ್ಸ್ ನಮ್ಗೆ ಸ್ವೆಟ್ಟಿಂಗ್ ಬರೋದು, ಆ ಹೋಲ್ಸಿಂದು ಒಂದೊಂದು ಬ್ರಹ್ಮಾಂಡಗಳು ಆಚೆ ಬಂತಂತೆ. ಆ ತರ ಕಾರಣೋದಕ ಸಾಯಿ ವಿಷ್ಣು ಇರೋರು ಭಗವಂತನೇ.
ಅದೇ ತರ ಗರ್ಭೋದಕ ಸಾಯಿ ವಿಷ್ಣುವಾಗಿ ಇರೋರು ಭಗವಂತನೇ, ಇವಾಗ ಕ್ಷೀರೋದಕ ಸಾಯಿ ವಿಷ್ಣುವಾಗಿ ಇರೋರು ಭಗವಂತನೇ. ಸೊ ಯಾಕಂದ್ರೆ ನಾವು ಭಗವದ್ಗೀತೆಯಲ್ಲಿ ನೋಡ್ಬೋದು, ಅಹಂ ಸರ್ವಸ್ಯ ಪ್ರಭು ಮತ್ತಃ ಸರ್ವಂ ಪ್ರವರ್ತತೆ. ಸೊ ಆಧ್ಯಾತ್ಮಿಕ ಲೋಹ ಆಗಲಿ ಭೌತಿಕ ಲೋಹ ಆಗಲಿ ಎಲ್ಲಾ ಲೋಹಕ್ಕೂ ಮೂಲ ಕಾರಣ ಭಗವಂತನೇ. ಎಲ್ಲಾ ಕಾರಣವಾಗಿರೋನು ಸರ್ವ ಕಾರಣ ಕಾರಣ. ಯಾಕಂದ್ರೆ ಭಗವಂತ ಸರ್ವ ವ್ಯಾಪಕಿಯಾಗಿ ಇರ್ತಾರೆ ಅವರು. ಸೊ ಭಗವಂತ ಬಗ್ಗೆ ತಿಳ್ಕೊಳ್ಳೋದು ಯಾರಿಗೂ ಸಾಧ್ಯ ಇಲ್ಲ. ಅದೇ ಇಲ್ಲಿ ಅವರು ಬಂದು ಹೇಳ್ತಾ ಇದ್ದಾರೆ. ಎಷ್ಟು ಕೋಟಾನ ಕೋಟಿ ವರ್ಷ ಆಮೇಲೆ ಭಗವಂತ ನೀವು ಸೃಷ್ಟಿ ಆಗ್ತೀರಾ. ಯಾಕಂದ್ರೆ ನೀವೇ ಏನ್ ಮಾಡ್ತೀರಾ, ಪೂರ್ತಿ ಪ್ರಪಂಚನ ಸೃಷ್ಟಿ ಮಾಡ್ತಾ ಇದ್ದೀರಾ, ಮತ್ತೆ ಅದು ರಕ್ಷಣೆಯೂ ಮಾಡ್ತೀರಾ, ಮತ್ತೆ ಅದು ಅಂತಿಮವೂ ಮಾಡ್ತೀರಾ. ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋರು ಭಗವಂತ ನೀವೇ. ಮತ್ತೆ ಈ ಪ್ರಪಂಚ ನಾಶ ಆದ್ಮೇಲ್ಗಡೆ ಮತ್ತೆ ನೀವೇ ಏನು ಸೂಕ್ಷ್ಮವಾಗಿರೋ ಎಲ್ಲ ವಸ್ತುಗಳು ಎಲ್ಲ ಭಗವಂತ ನಿಮ್ಮಿಂದ ಬಂದಿರೋದು, ಮತ್ತೆ ನಿಮ್ಮ ಹತ್ರ ಹೋಗಿ ಐಕ್ಯ ಆಗ್ತಾ ಇದೆ. ಸೊ ಯಾಕಂದ್ರೆ ಭಗವಂತ ಪ್ರಳಯ ಮಾಡುವಾಗ ಏನಾಗುತ್ತಂತೆ, ಮೊತ್ತ ಪ್ರಪಂಚನೂ ಎಲ್ಲ ಭಗವಂತ ಒಳಗಡೆ ಹೋಗ್ಬಿಡುತ್ತಂತೆ. ಅಲ್ಲಿಂದ ಆಚೆ ಬರೋದು ಮತ್ತೆ ಅದು ಒಳಗಡೆ ಹೋಗೋದು. ಯಾವ ತರ ಈ ಪಂಚಭೂತಗಳು ಆಗಿ ಪಂಚ ತನ್ಮಾತ್ರಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಮಹಾತತ್ವ ಎಲ್ಲ ಭಗವಂತನ ಒಳಗಡೆ ಹೋಗ್ಬಿಡುತ್ತಂತೆ. ಮತ್ತೆ ಭಗವಂತ ಯಾವಾಗ ಸೃಷ್ಟಿ ಮಾಡಬೇಕು ಅವ್ರಿಗೆ ಇಚ್ಛೆ ಬರುತ್ತೋ ಮತ್ತೆ ಆವಾಗ ಸೃಷ್ಟಿ ಮಾಡ್ತಾರಂತೆ. ಸೊ ಅವಾಗ ನೀವು ಮಾತ್ರ ಬ್ಯಾಲೆನ್ಸ್ ಇರ್ತೀರ, ಇಲ್ಲಾಂದ್ರೆ ಎಲ್ಲ ಮತ್ತೆ ನಿಮ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಈ ತರ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀವೇ ಅರ್ಪುದ ಮಾಡೋರು, ಒಂದೊಂದು ನಿಮಿಷ ಕ್ಷಣ ಎಲ್ಲವೇ ಚೇಂಜ್ ಆಗುತ್ತೆ. ಇಲ್ಲಿ ಎಲ್ಲ ಕಾರಣಕ್ಕೂ ನೀವೇ ಕಾರಣ. ಆ ಥರ ಚೇಂಜಸ್ಸು, ಅದು ನಿಮಿಷ ಆಗಲಿ ಮತ್ತೆ ಹವರ್ಸ್ ಆಗಲಿ ವರ್ಷಗಳಾಗಲಿ ಪೂರ್ತಿ ಕಾಲವಾಗಿರೋದು ಭಗವಂತ ನೀವೇ. ನೀವೇ ಈ ಕೋಟಾನ ಕೋಟಿ ವರ್ಷ ಇಂದು ಪೂರ್ತಿ ವ್ಯಾಪಕವಾಗ ಎಲ್ಲಾ ಜಾಗದಲ್ಲಿ ಇರೋರು ನೀವೇ. ಯಾಕಂದ್ರೆ ಎಲ್ಲಕ್ಕೂ ಮೂಲ ನೀವೇ. ನಿಮ್ಗೂ ಮತ್ತೊಂದು ಅದಾದ್ರು ಭಗವಂತನ ಇಂದು ಹೆಚ್ಚು ಯಾರಿಲ್ಲ, ಭಗವಂತನಕ್ಕೆ ಈಕ್ವಲು ಯಾರಿಲ್ಲ. ಸೊ ನೀವೇ ಯಾಕಂದ್ರೆ ಒಳ್ಳೆ ಅದೃಷ್ಟ ಇರೋರು ಯಾರಂದ್ರೆ ನೀವೇ. ನಿಮ್ಗೆ ಹುಟ್ಟೋ ಅವಶ್ಯಕತೆ ಇಲ್ಲ, ಆದ್ರೆ ಭಗವಂತ ನಮ್ಗೋಸ್ಕರ ನೀವು ಹುಟ್ಟಿದೀಯ. ಸೊ ನಿಮ್ ತರ ಭಗವಂತ ಯಾರೇ ಇಲ್ಲ. ನಿಮ್ಮ ಹತ್ರ ಶರಣಾಗಿರೋ ಭಕ್ತರುಗಳಿಗೋಸ್ಕರ ನೀವು ಈ ಭೌತಿಕ ಲೋಕಕ್ಕೂ ಬಂದಿದೀಯ ಅಲ್ವಾ. ಸೊ ಅದೇ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಭಗವಂತ ಯಾಕಂದ್ರೆ ಭಗವಂತ ಏನು ಆಣೆ ಇಡ್ತಾರೋ, ಏನು ಅದು ಆರ್ಡರ್. ಓಕೆ, ಸೊ ಏನು ಆರ್ಡರ್ ಇಡ್ತಾರೋ ಅದೇ ಎಲ್ಲಾ ಪ್ರಕೃತಿಯಿಂದ ಎಲ್ಲ ದೇವರುಗಳೆಲ್ಲ ಫಾಲೋ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಬಂದು ಎಲ್ಲ ಗ್ರಹಗಳು ಅದದು ಏನು ಜಾಗದಲ್ಲಿ ಅದು ಸುತ್ತುತ್ತಾ ಇರುತ್ತೆ. ಓಕೆ, ಸೊ ಆದರೆ ಭಗವಂತ ಏನ್ ಹೇಳ್ತಾರೋ ಎಲ್ಲ ನಕ್ಷತ್ರಗಳಾಗ್ಲಿ, ಗ್ರಹಗಳಾಗ್ಲಿ, ದೇವರುಗಳಾಗ್ಲಿ, ಮನುಷ್ಯರುಗಳಾಗ್ಲಿ, ಎಲ್ಲಾ ಜೀವರಾಶಿಗಳು ಭಗವಂತ ಇಚ್ಛೆ ಪ್ರಕಾರ ನಡ್ಕೋಬೇಕು. ಆದ್ರೆ ಈ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಂಡಿರೋ ನಾವು ಜನ್ಮ ಮೃತ್ಯು ಜರಾವ್ಯಾಧಿ ಇದು ಒಳಗಡೆ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆದ್ರೆ ಇದು ಇಂದು ನಮಗೂ ಬಿಡುಗಡೆ ಆಗಕ್ಕೆ ಆಗಿಲ್ಲ. ಯಾಕಂದ್ರೆ ಪುಣ್ಯ ಮಾಡ್ತೀವಿ ಸ್ವರ್ಗ ಹೋಗ್ತೀವಿ, ಪಾಪ ಮಾಡೋರು ಮತ್ತೆ ನರಕಕ್ಕೆ ಹೋಗ್ತಾರೆ, ಮತ್ತೆ ಎಲ್ಲ ಭೌತಿಕ ಲೋಕಕ್ಕೆ ಬರ್ತಾರೆ. ಮತ್ತೆ ಅವರು ಪುಣ್ಯ ಮಾಡ್ತಾರೆ ಮೇಲ್ಗಡೆ ಹೋಗ್ತಾರೆ, ಪಾಪ ಮಾಡ್ತಾರೆ ನರಕಕ್ಕೆ ಹೋಗ್ತಾರೆ, ಮತ್ತೆ ಈ ಭೌತಿಕ ಲೋಕಕ್ಕೆ ಬರ್ತಾರೆ. ಸೊ ಈ ತರ ಸುತ್ತಾಡ್ತಾ ಇದೀವಿ ನಾವು. ಇವಾಗ ಮತ್ತೆ ಮರಣ ಅಂದ್ರೆ ಭಯ ಆಗ್ತಾ ಇದೆ. ಯಾಕಂದ್ರೆ ಮರಣ ಬಂದ್ಮೇಲೆ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಮತ್ತೆ ಅಲ್ಲಿ ಸಂತೋಷ ಅನುಭವಿಸೋದು, ಇಲ್ಲಾಂದ್ರೆ ದುಃಖ ಅನುಭವಿಸ್ಬಿಟ್ಟು ಮತ್ತೆ ಇಲ್ಲೇ ಬರ್ಬೇಕು. ಆದ್ರೆ ಓ ಭಗವಂತ, ನಿಮ್ ಕರುಣೆಯಿಂದ ನಿಮ್ ಪಾದನ್ನೇ ಯಾರು ಶರಣಾಗತರ ಆಗ್ತಾರೋ ಸೊ ಅವರು
ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರ ಒಳಗಡೆ ಸಿಕ್ಕಾಕೊಳ್ಳೋದೇ ಇಲ್ಲ. ಅವರು ಅಷ್ಟು ತೃಪ್ತಿಯಿಂದ ಭಗವಂತ ನಿಮ್ ಲೋಕಕ್ಕೆ ಬಂದ್ಬಿಡ್ತಾರೆ. ಯಾಕಂದ್ರೆ ಬ್ರಹ್ಮನ ಕಾಲ ಅಷ್ಟು ದೊಡ್ಡದು ಅಲ್ವಾ. ನಮ್ಗೆ ಎಷ್ಟು ಯಾವ ತರ 100 ಇಯರ್ಸ್. ಸೊ ಆ ತರ ಬ್ರಹ್ಮಣಕ್ಕೂ 100 ಇಯರ್ಸ್. ಬಟ್ ಅವ್ರನ್ನ ಒಂದು ದಿನ ಅನ್ನೋದು ನಮ್ ಲೆಕ್ಕ ಪ್ರಕಾರ ಡೇ ಟೈಮು 1000 ಚತುರ್ಯುಗಗಳು, ನೈಟ್ ಟೈಮು 1000 ಚತುರ್ಯುಗಗಳು ಇರುತ್ತೆ. ಸೊ ಇಷ್ಟು ದೊಡ್ಡ ಆಯುಷು ಯಾರ್ಕು? ಬ್ರಹ್ಮಕ್ಕೂ. ಸೊ ಮತ್ತೆ ಬ್ರಹ್ಮಣ ಕಾಲ ಫಿನಿಶ್ ಆಗುವಾಗ ಆವಾಗ ಏನಾಗ್ತಾ ಇದೆ? ಆವಾಗ ಈ ಪ್ರಳಯ ಬಂತು. ನೀವೇ ಸೃಷ್ಟಿ ಮಾಡಿರ್ತೀರ ಈ ಭೌತಿಕ ಲೋಕ, ಮತ್ತೆ ಈ ಪೂರ್ತಿ ಪ್ರಪಂಚ ನಿಮ್ಮೊಳಗಡೆ ಹೋಗ್ತಾ ಇದೆ. ಸೊ ಈ ಪ್ರಪಂಚದಲ್ಲಿ ಮೇಲ್ಗಡೆ ಕೆಳಗೆ ಈ ತರ ಭಾಗ್ಯಶಾಲಿಗಳು ಏನ್ ಮಾಡ್ತಾರಂತೆ? ಭಗವಂತನ ಪಾದನ ಇಟ್ಕೊಂಡ್ಬಿಡ್ತಾರೆ. ಸೊ ಯಾರು ಭಾಗ್ಯಶಾಲಿ ಅಲ್ವೋ ಅವರು ಈ ಪ್ರಪಂಚದಲ್ಲಿರೋ ಮೇಲ್ಗಡೆ ಕೆಳಗೇನು ಈ ತರ ಸುತ್ತಾಡ್ತಾ ಇದ್ದಾರೆ. ಏನ್ ಮಾಡಕ್ಕಾಗತ್ತೆ ಅಲ್ವಾ. ಸೊ ಅದೇ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಈ ಭೌತಿಕ ಲೋಕಲ್ಲಿ ಭಕ್ತರುಗಳಿಗೂ ಎಷ್ಟೋ ಭಯ ಇರುತ್ತೆ. ಯಾಕಂದ್ರೆ ಈ ತರ ಕಂಸನ್ ತರ ಇರೋ ಘೋರವಾಗಿರೋ ಅಸುರರುಗಳು ಅಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಸೊ ಇವಾಗ ಅವರ ಭಯದಿಂದ ನಮ್ಮನ್ನೆಲ್ಲ ನೀವೇ ರಕ್ಷಣೆ ಮಾಡಬೇಕು. ಯಾಕಂದ್ರೆ ಭಗವಂತ ನೀವೇ ವಿಷ್ಣು, ನಿಮ್ ರೂಪ, ನಿಮ್ ಹೊಗಳು ಎಲ್ಲ ನೀವು ನಮಗೂ ತೋರಿಸಿ. ಯಾಕಂದ್ರೆ ಯೋಗಿಗಳು ಧ್ಯಾನ ಮೂಲಕ ನಿಮ್ ಬಗ್ಗೆ ಅವ್ರಿಗೂ ಗೊತ್ತಾಯ್ತು. ಆದ್ರೆ ನಮ್ ತರ ಸಾಮಾನ್ಯ ಮನುಷ್ಯರಿಗೂ ಭೌತಿಕ ಕಣ್ಗಳು ಇಟ್ಕೊಂಡು ಆ ಕಣ್ಣಿಂದು ಭಗವಂತನಿನ್ ರೂಪಾನಿ ಪೂರ್ತಿ ನಮ್ಗೂ ನೋಡಕ್ಕಾಗಲ್ಲ. ಸೊ ಭಗವಂತ ನಮ್ಗೂ ಕರುಣೆ ತೋರಿಸಿ ಸ್ವಾಮಿ. ಸೊ ಈ ತರ ಅವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ಇವಾಗ ಸಂಘಚಕ್ರ ಗದಾಪದ್ಮ ಎಂದು ಅವರು ದರ್ಶನ ಕೊಡ್ತಾ ಇದ್ದಾರಲ್ವಾ. ಮತ್ತೆ ಆ ತರ ಭಗವಂತ ದರ್ಶನ ಕೊಡ್ತಾ ಇರುವಾಗ ಕಂಸ ನೋಡಿದ್ರೆ ಏನಾಗುತ್ತೆ? ಆ ಭಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಮತ್ತೆ ಕಂಸನ್ ಬಂದ್ರೆ ಏನಾಗುತ್ತೆ ಸ್ವಾಮಿ? ಅದಕ್ಕೆ ಅವರು ಅಯ್ಯೋ ಏನ್ ಮಾಡೋದೂನು ಅಷ್ಟು ಭಯದಿಂದ ಹೇಳ್ತಾ ಇದ್ದಾರೆ. ಅಯ್ಯೋ ಬರಕ್ ಮುಂಚೆ ಇವಾಗ ಮಗುನ ರಕ್ಷಣೆ ಮಾಡ್ಬೇಕಲ್ವಾ. ಅಂದ್ರೆ ಅವ್ರಿಗೂ ಒಂದೊಂದು ನಿಮಿಷ ಒಂದೊಂದು ಕ್ಷಣದಲ್ಲಿ ಭಯ ಜಾಸ್ತಿ ಆಗ್ತಾ ಇದೆ. ಇವಾಗ ದೇವಕಿ ಹೇಳ್ತಾ ಇದ್ದಾರಂತೆ, ಯಾಕಂದ್ರೆ ಆ ಒಂದೊಂದು ಕ್ಷಣ ಅವ್ರಿಗೂ ಭಯ ಜಾಸ್ತಿ ಆಗ್ತಾ ಇರುವಾಗ ದೇವಕಿ ಹೇಳ್ತಾರೆ, ಓ ಸ್ವಾಮಿ, ಈ ತರ ಗರ್ಭದಿಂದ ಹುಟ್ಟಿರೋ ಸಾಮಾನ್ಯ ಮಗು ಯಾವ ತರ ಇರುತ್ತೋ ದೇವೋತ್ತಮ ಆ ತರ ನೀವು ನಿಮ್ ರೂಪನೇ ಬದಲಿಸ್ಕೊ. ಯಾಕಂದ್ರೆ ಆ ಮಹಾಪಾಪಿ ಆ ಕಂಸ ಅವನ್ ಬಂದ್ರೆ ಮತ್ತೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಅವನ್ ಬಂದು ನಿನ್ನ ನೋಡಬಾರ್ದು. ಸೊ ನಿಮ್ನಿ ತಿಳಿಸ್ಕೋಬಾರ್ದು. ಅದಕ್ಕೆ ಆ ತರ ನೀವು ನಾರ್ಮಲ್ ರೂಪ ತಗೊಳ್ಳಿ. ಯಾಕಂದ್ರೆ ನೀವು ಎಲ್ಲಾ ಜಾಗದಲ್ಲಿ ಇರ್ತೀರಾ, ದೇವೋತ್ತಮ ಪರಮ ಪುರುಷರು. ನೀವು ಸಂಘಚಕ್ರ ಗದಾಪದ್ಮ ಇಟ್ಕೊಂಡು ಇರ್ತೀರಾ, 4 ಕೈಗಳಿರುತ್ತೆ. ಅದು ಆಧ್ಯಾತ್ಮಿಕ ಲೋಕಲ್ಲಿ. ಆದ್ರೆ ನೀವು ಈ ಭೌತಿಕ ಲೋಕಲ್ಲಿ ಆ ತರ ಇರಬಾರದು. ಓ ದಯವಿಟ್ಟು ಸ್ವಾಮಿ ನಿಮ್ನಿ ನೀವು ಬಚ್ಚಿಟ್ಕೊಂಡ್ಬಿಡಿ. ಒಂದು ಸಾಮಾನ್ಯ ಮನುಷ್ಯರು ಮಗು ತರ ನೀವು ನಿಮ್ನೆ ಬಚ್ಚಿಟ್ಕೊಂಡ್ಬಿಡಿ. ಸೊ ಇವಾಗ ಯಾಕಂದ್ರೆ ನಮ್ಗೆ ಅಷ್ಟು ಭಯ ಆಗ್ತಾ ಇದೆ. ಯಾವ ತರ ಪ್ರಳಯಕಾಲದಲ್ಲಿ ಏನು ಓಡಾಡೋದು, ಒಂದೇ ಜಾಗದಲ್ಲಿರೋ ಜೀವರಾಶಿಗಳು ಪೂರ್ತಿ ಎಲ್ಲ ಭಗವಂತ ನಿಮ್ ಒಳಗಡೆ ಹೋಗುತ್ತೋ ಎಲ್ಲ ನೀವೇ ರಕ್ಷಣೆ ಮಾಡ್ತಾ ಇದ್ದೀರಾ. ಸೊ ಆ ತರ ನೀವು ಇವಾಗ ನಿಮ್ನ ನೀವೇ ರಕ್ಷಣೆ ಮಾಡ್ಕೋಬೇಕು. ಯಾಕಂದ್ರೆ ಅವನ್ ನೋಡಬಾರ್ದಲ್ವಾ, ಕಂಸನು ನೋಡಬಾರ್ದು. ಅದಕ್ಕೆ ನೀವೇ ನಿಮ್ನಿ ರಕ್ಷಣೆ ಮಾಡ್ಕೊಂಡ್ಬಿಡಿ. ದಯವಿಟ್ಟು ಸಾಮಾನ್ಯವಾಗ ಒಂದು ಮಗು ತರ ನಮಗೂ ತೋರಿಸಿ. ನೋಡಿ ಎಲ್ಲರೂ ಭಗವಂತನ ನೋಡಬೇಕು, ಭಗವಂತನ
ಈ ಚತುರ್ಭುಜ ರೂಪ ನೋಡಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವಾಗ ಅವ್ರ ತಾಯಿ ತಂದೆ ಭಯ ಪಡ್ತಾ ಇದ್ದಾರೆ. ಸ್ವಾಮಿ ಈ ತರ ನೀವು ದರ್ಶನ ತೋರಿಸಿದ್ರೆ ಭಯ ಆಗ್ತಾ ಇದೆ. ಮತ್ತೆ ಕಂಸನ್ ಬಂದು ಏನ್ ಮಾಡ್ತಾನೋ ಗೊತ್ತಿಲ್ಲ. ಇವಾಗ ಅವರು ಭಯ ಪಟ್ಕೊಂಡು ಅಷ್ಟು ಭಯದಿಂದ ಅವರು ಹೇಳುವಾಗ ಭಗವಂತ ನೋಡ್ತಾ ಇದ್ದಾರೆ. ಓ ಪತಿವ್ರತ ಶ್ರೀ, ಓ ತಾಯಿ, ಯಾಕಂದ್ರೆ ನೋಡಿ ನಾವೆಲ್ಲ ಎಷ್ಟು ದೊಡ್ಡ ಮಕ್ಕಳು, ಆದ್ರೆ ಇಷ್ಟು ದೊಡ್ಡವರಾದ್ಮೇಲೆ ನಮ್ಮ ತಾಯಿ ತಂದಿ ಹೇಳೋ ಮಾತು ನಾವು ಕೇಳೋದಿಲ್ಲ. ಆದರೆ ಭಗವಂತ ಇವಾಗ ಹುಟ್ಟಿರೋ ಮಗು ಇಲ್ವಾ, ದೇವಕಿ ವಸುದೇವರಿಗೆ ಇವಾಗ ಹುಟ್ಟಿದ್ದಾರೆ. ಆದರೆ ಇವಾಗ ದೇವಕಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀವು ಸಾಮಾನ್ಯ ಮಗು ತರ ಇರ್ಬೇಕು, ಈ ತರ ಇರಬಾರದು ಸ್ವಾಮಿ. ಆ ತರ ಹೇಳುವಾಗ ಅವರು ರೂಪ ಬದಲಾಯಿಸ್ಕೊಂಡ್ಬಿಡ್ತಾರಂತೆ. ನೋಡಿ ಎಷ್ಟೊಂದು ಶ್ರೇಷ್ಠ ಅಲ್ವಾ. ಸೊ ಇವಾಗ ಭಗವಂತ ಹೇಳ್ತಾರೆ, ಪತಿವ್ರತ ದೇವಿ ನೀವು ಪ್ರೀವಿಯಸ್ ಬರ್ತ್ ಹಿಂದಿನ ಜನ್ಮಲ್ಲಿ ಸ್ವಯಂಭುವ ಮನು, ಆ ಮನು ಟೈಮಲ್ಲಿ ನೀವು ಬಂದು ಕೃಷ್ಣಿ ಸುತಪ, ಸೊ ಈ ತರ ನೀವು ಹುಟ್ಟಿದ್ದೀರಾ. ಸೊ ಕೃಷ್ಣಿ ಮತ್ತೆ ಸುತಪ, ವಸುದೇವರು ಬಂದು ಸುತಪ, ಸೊ ಆ ಹೆಸರಲ್ಲಿ ಹುಟ್ಟಿದ್ದೀರಾ. ಹುಟ್ಟಿ ಭಗವಂತನ್ ತಪಸ್ ಮಾಡಿ ಭಗವಂತನ್ನೇ ಅವ್ರಿಗೆ ಮಗವಾಗಿ ಹುಟ್ಟಬೇಕು. ಯಾಕಂದ್ರೆ ಎಲ್ಲರೂ ಮದುವೆ ಮಾಡ್ಕೊಳ್ಳೋದೇ ಯಾಕೆ, ಮಕ್ಕಳು ಸಂತತಿ ಉತ್ಪತ್ತಿ ಮಾಡ್ಬೇಕಲ್ವಾ. ಸೊ ಆ ತರ ಸಂತತಿ ಉತ್ಪತ್ತಿ ಮಾಡಕ್ಕೋಸ್ಕರ ಬ್ರಹ್ಮದೇವನ ಅನುಗ್ರಹದಿಂದ ಅವರು ಯಾವ ತರ ಹೇಳ್ತಾರೋ ಅದೇ ತರ ಅಷ್ಟೊಂದು ಕಠಿಣ ತಪ ಮಾಡಿ ನೀವು ನಮ್ಮ ಹತ್ರ ಶರಣಾಗತರಾಗ್ತೀರಾ. ಸೊ ಆಗುವಾಗ ನೀವು ಕೇಳಿದ ಒಂದೇ ಮಾತು ಏನು, ನಿಮ್ ತರ ಮಗು ಬೇಕು. ನಮ್ ತರ ಒಂದು ಮಗು ಎಲ್ಲಿ ಸಿಕ್ಕಲ್ಲ, ಅದಕ್ಕೆ ನಾನೇ ಹುಟ್ಬಿಡ್ತೀನಿ. ಭಗವಂತ ಅವ್ರಿಗೂ ಹುಟ್ಬಿಟ್ಟಿದ್ದಾರೆ. ಭಗವಂತನ ಹೆಸರೇನು ಕೃಷ್ಣಗರ್ಭ. ಸೊ ಇವಾಗ ಯಾಕಂದ್ರೆ ಭಗವಂತನ ಹುಟ್ಟೋದು ಕೇಳಿದ್ರೆ ಅಷ್ಟು ಶ್ರೇಷ್ಠ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತದೇಹಂ ಪುನರ್ಜನ್ಮ ನೈತಿ ಮಾಂ ಏತಿಸು ಅರ್ಜುನ. ಸೊ ಯಾರೊಬ್ಬನು ಭಗವಂತ ಬಗ್ಗೆ ಕೇಳ್ತಾನೋ, ಭಗವಂತ ಹುಟ್ಟಿದ ಭಗವಂತ ಲೀಲೆ ಈ ತರ ಯಾರು ಕೇಳ್ತಾನೋ ಅವನು ಭಗವಂತನ ನಿತ್ಯ ಧಾಮಕ್ಕೆ ಹೋಗ್ತಾನಂತೆ. ಅವನ್ ಮತ್ತೆ ಈ ಭೌತಿಕ ಲೋಕಕ್ಕೂ ಹುಟ್ಟೋ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಭಗವಂತನೇ ಅವರು ಮಗುವಾಗ ಕೇಳಿದ್ದಾರೆ, ಮಗು ಹುಟ್ಬೇಕು ಇಲ್ವಾ. ಸೊ ಇವಾಗ ಭಗವಂತ ಹೇಳ್ತಾರೆ, ಓ ನನ್ನ ಪ್ರಿಯ ತಾಯಿ ತಂದೆ, ನೀವೇ ಏನು ಎಷ್ಟೋ ಪರ್ವಕಾಲ ಆಲ್ ಸೀಸನ್ಸ್, ಓಕೆ. ಸೊ ಯಾವ ತರ ಎಲ್ಲಾ ಕಷ್ಟಗಳು ನೀವು ಅನುಭವಿಸಿದ್ರ, ಮಳೆ ಗಾಳಿ ಮತ್ತೆ ಬೆಂಕಿ, ಅಷ್ಟು ಉಷ್ಣ ಮತ್ತೆ ಅಷ್ಟು ಚಳಿಗಾಲ. ಸೊ ಈ ತರ ಎಲ್ಲ ನೀವು ಅಷ್ಟು ಅದೆಲ್ಲ ಕಂಟ್ರೋಲ್ ಮಾಡಿ ನೀವು ಅಷ್ಟೊಂದು ತಪಸ್ ಮಾಡಿದಿರ. ಅಷ್ಟು ಗಾಳಿ ಬಂದ್ರೆ ಏನಾಗುತ್ತಂತೆ, ಮರದಲ್ಲಿರೋ ಎಲೆ ಎಲ್ಲ ಕೆಳಗೆ ಬೀಳುತ್ತೆ. ಆದ್ರೆ ಮತ್ತೆ ಮತ್ತೆ ಏನಾಗುತ್ತೆ, ಮತ್ತೆ ಅಲ್ಲಿ ಎಲೆಗಳು ಬರುತ್ತೆ. ಸೊ ಆ ತರ ಸುಲಭವಾಗಿ ಬಂದ್ಬಿಡುತ್ತೆ. ಆ ತರ ಇಲ್ಲಿ ಭಗವಂತನ ಭಕ್ತಿ ಇದ್ರೆ ಸಾಕು, ಎಲ್ಲ ಮತ್ತೆ ಅವ್ರಿಗೂ ವಾಪಸ್ ಸಿಕ್ಕುತ್ತೆ. ನೀವು ಅದಕ್ಕೆ ಬ್ರಹ್ಮನ ಅನುಗ್ರಹದಿಂದ ಏನ್ ಮಾಡಿದಿರ, ಅಷ್ಟೊಂದು ತಪಸ್ ಮಾಡಿದಿರ. ಎಷ್ಟು ದೇವರುಗಳು ಲೆಕ್ಕ ಪ್ರಹಾರ, ಯಾಕಂದ್ರೆ ದೇವರುಗಳದು ಒಂದು ದಿನ ಅನ್ನೋದು ನಮ್ದು 1 ವರ್ಷ. ದೇವರುಗಳ ಲೆಕ್ಕ ಪ್ರಹಾರ 12,000 years ತಪಸ್ ಮಾಡಿದಾರಂತೆ. ಯಾರು, ಕೃಷ್ಣಿ ಸ್ವತಪ, ಓಕೆ. ಸೊ ಅಷ್ಟೊಂದು ಕಠಿಣ ತಪ ಮಾಡಿದಿರ. ಯಾಕಂದ್ರೆ ಆ ದೇವಕಿ ಕಠಿಣ ತಪ ಮಾಡುವಾಗ ಅವರ ಹೃದಯದಲ್ಲಿ ಅಷ್ಟು ದೃಢವಾಗ ಇದ್ದು ತಪಸ್ ಮಾಡಿದಾರಂತೆ. 12,000 ದೇವರುಗಳು ವರ್ಷ ತಪಸ್ ಮಾಡಿದ್ದಾರೆ. ಆದ್ರೆ ಇವಾಗ ನೋಡಿ 12,000 ಅಂದ್ರೆ ನಮ್ ಲೆಕ್ಕಾಚಾರ ಪ್ರಕಾರ ಎಷ್ಟಾಗುತ್ತೆ,
ಯಾರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಸೊ ನಮ್ ಲೆಕ್ಕಾಚಾರ ಪ್ರಕಾರ 43,20,000 ವರ್ಷ ಅವರು ತಪಸ್ ಮಾಡಿದ್ದಾರೆ. ಅಷ್ಟು ದೊಡ್ಡ ತಪಸ್ಸು. ಮದುವೆ ಆದ್ಮೇಲ್ಗಡೆ ಆ ಬಟ್ಟೆಯಿಂದ ಹೋಗಿ ತಪಸ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮತ್ತೆ ಈ ಕಾಲದಲ್ಲಿ ಆ ತರ ಎಲ್ಲ ಯಾರಾದ್ರು ಮಾಡ್ತಾರ? ಇಲ್ಲ. ಸತ್ಯದಲ್ಲಿ 1,00,000 ವರ್ಷ ಅಲ್ವಾ, ಆದ್ರೆ ಇವರು ತಪಸ್ ಮಾಡಿದ್ದು ನೋಡಿ 43,20,000 ವರ್ಷ. ಅಷ್ಟು ವರ್ಷಗಳು, ದಿನಗಳಲ್ಲ, ಅಷ್ಟು ವರ್ಷಗಳು ತಪಸ್ ಮಾಡಿದ್ದಾರೆ. ಅಷ್ಟೊಂದು ಕಠೋನ್ ತಪ. ಯಾಕಂದ್ರೆ ಮಹು ಭಗವಂತನ ತರ ಒಂದು ಮಹು ಬೇಕು. ಯಾಕಂದ್ರೆ ಅವ್ರಿಗೂ ಮಹವೇ ಇಂಪಾರ್ಟೆಂಟು. ಅವ್ರಿಗೆ ಭೌತಿಕ ಬೇರೆ ಏನು ಅವ್ರಿಗೆ ಏನೋ ಆಕರ್ಷಣೆ ಆಗಿಲ್ಲ. ಮತ್ತೆ ಅವರು ಮೋಕ್ಷವೂ ಕೇಳಿಲ್ಲ. ಅವ್ರ ಮೋಕ್ಷವೂ ಕೇಳಿಲ್ಲ. ಅವ್ರಿಗೆ ಬೇಕಾಗಿರೋದೇನು ಭಗವಂತ ಮಹುವಾಗಿ ಹುಟ್ಟಬೇಕು ಅಷ್ಟೇ. ಆ ತರ ತಂಬದಿಯಾಗ ಬಂದು ಗಂಡ ಹೆಂಡತಿ ಇಬ್ಬರು ಬಂದು ಆ ತರ ತಪಸ್ ಮಾಡಿದ್ದಾರೆ. ಸೊ ಭಗವಂತ ಬಂದು ಅವ್ರಿಗೂ, ಯಾಕಂದ್ರೆ ನಾವು ನೋಡ್ತೀವಿ ಶಿಷ್ಟಾಷ್ಟಗಳಲ್ಲಿ, ನಾದನಂ ನಾಜನಂನ ಸುಂದರೀಂ ಕವಿತಾ ಮಾಂ ಜಗತಿ ಸಕಾಮಯೇ ನಮ ಜನ್ಮನಿ ಜನ್ಮನಿ ಈಶ್ವರೇ ಭವತಾತ್ ಭಕ್ತಿರ ಹೇತು ಹೀತ್ವಯಿ. ಭಗವಂತ ನಮ್ಗೆ ಆಸೆ ಏನ್ ಬೇಡ, ಒಳ್ಳೆ ಸೌಂದರ್ಯವಾಗಿರೋ ಹೆಂಡತಿ ಗಂಡ, ಮತ್ತೆ ಐಶ್ವರ್ಯ, ನಮ್ಮನ್ನ ಫಾಲೋ ಮಾಡೋ ಫಾಲೋವರ್ಸು, ಶಿಶು ಏನ್ ಬೇಕಾಗಿಲ್ಲ. ಭಗವಂತ ನೀವೇ ಬೇಕಾಗತ್ತೆ. ಆದ್ರೆ ಇಲ್ಲಿ ಅವರು ಏನು ಮುಕ್ತಿ ಕೇಳಿಲ್ಲ, ಓನ್ಲಿ ಭಗವಂತನೇ ಮಗುವಾಗಿ ಹುಟ್ಟಬೇಕು. ಸೊ ಅಷ್ಟು ವರ್ಷ ತಪಸ್ ಆದ್ಮೇಲೆ ಏನಾಯ್ತಂತೆ, ಭಗವಂತ ಬಂದು ಅವ್ರಿಗೂ ವರ ಕೊಡ್ತಾರೆ. ವಾವ್, ಇಷ್ಟು ವರ್ಷ ಇಷ್ಟು ತಪಸ್ ಮಾಡಿದ್ರ, ಎಷ್ಟು ಸಹನೆ ಇದೆ ಇವ್ರಿಗೂ. ಸೊ ಆಮೇಲೆ ಭಗವಂತ ಬಂದು ಅವ್ರಿಗೂ, ಓಕೆ ನಾ ಬಂದು ನಿಮ್ಗೂ ಮಹವಾಗ ಹುಟ್ಟುತ್ತೀನಿ, ಇಷ್ಟು ಕಡನ್ ತಪ ಮಾಡಿದಿರಲ್ವಾ, ಸೊ ಅದಕ್ಕೆ ನಾವು 3 times ನಿಮ್ಗೂ ಮಹವಾಗ ಹುಟ್ಟುತ್ತೀನಿ ಅವರು ಹೇಳ್ಬಿಟ್ಟು ಹೋದ್ಮೇಲೆ ಆಮೇಲೆ ಅವರು ಒಟ್ಟಿಗೆ ಇದ್ರಂತೆ. ಭಗವಂತನ ಅನುಗ್ರಹ ಸಿಕ್ಕಕ್ಕೋಸ್ಕರ ಇಷ್ಟು ವರ್ಷ ಅವರು ಮದುವೆ ಆದ್ಮೇಲೆ ಇಷ್ಟು ವರ್ಷ ವೇಟ್ ಮಾಡಿದ್ದಾರೆ. ಸೊ ನೋಡಿ, ಆಮೇಲೆ ಭಗವಂತ ಅವ್ರಿಗೂ ಕೃಷ್ಣಿ ಗರ್ಭ ಅನ್ನೋ ಹೆಸರಲ್ಲಿ ಅವರು ಬಂದ್ರು. ಕೃಷ್ಣಿ ಸುತಪ ಇಬ್ಬರಿಗೂ ಹುಟ್ಟಿರೋರು ಕೃಷ್ಣಿ ಗರ್ಭ ಅಂತೆ. ಓಕೆ, ಸೊ ಈ ತರ ಅವರು ಹುಟ್ಟಿದ್ದಾರೆ. ನೆಕ್ಸ್ಟ್ ಜನ್ಮಲ್ಲಿ ಅವರು ಕೃಷ್ಣಿ ಸುತಪವೇ ಏನು ಅತಿಥಿ ಕಶ್ಯಪರಾಗಿ ಹುಟ್ಟಿದ್ದಾರೆ. ಯಾಕಂದ್ರೆ ಭಗವಂತ ಹೇಳಿದಾರಲ್ವಾ, ನಾವು ನಿಮ್ಗೂ 3 times ಹುಟ್ಟುತ್ತೀನಿ. ಮತ್ತೆ ಆ ಜನ್ಮಲ್ಲಿ ಅವ್ರಿಗೂ ಭಗವಂತ ಉಪೇಂದ್ರನು ಕುಳ್ಳ ರೂಪ ಇಲ್ಲಿ ಭಗವಂತ ವಾಮನರು ಹುಟ್ಟಿದಾರಂತೆ. ಓ ತಾಯಿ, ಇವಾಗ ಇದು ನೀವಿರೋದು 3ರ ಜನ್ಮ. ಇವಾಗ ವಸುದೇವರ ದೇವಿಯಾಗ ನೀವು ಹುಟ್ಟಿದಿರ. ಅದಕ್ಕೆ ನಾವು ನಿಮ್ಗೋಸ್ಕರ ಇವಾಗ 3ರ ಜನ್ಮಲ್ಲಿ ನಾನು ನಿಮ್ಗೂ ಕೃಷ್ಣನಾಗ ಹುಟ್ಟಿದ್ದೀನಿ. ಸೊ 3 times ಕೃಷ್ಣ ಗರ್ಭ, ಮತ್ತೆ ಇವಾಗ ವಾಮನರಾಗಿ ಹುಟ್ಟಿದ್ದಾರೆ, ಆಮೇಲೆ ಇವಾಗ ಕೃಷ್ಣನಾಗ ಹುಟ್ಟಿದ್ದಾರೆ. ಸೊ ಇದೆಲ್ಲ ಭಗವಂತ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ದೇವಿಗೆ ಕೇಳಿದಾರಲ್ವಾ, ನೀವೊಂದು ಸಾಮಾನ್ಯ ಮಹು ತರ ಚೇಂಜ್ ಆಗಬೇಕು. ಸೊ ಇವಾಗ ಅವರು ಒಂದು ಸಾಮಾನ್ಯ ಮಹು ತರ ರೂಪ ಬದಲಾಗ್ತಾರೆ. ಓಕೆ, ಸೊ ಮತ್ತೆ ಇರೋದು ನಾವು ನಾಳೆ ನೋಡೋಣ. ಹರೇ ಕೃಷ್ಣ ಮಾತಾಜಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.